ಹಾಯ್ ನಮಸ್ತೆ. ನೋಡಿ, ನಾನೀಗ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಸರ್ಪ ಸಂಸ್ಕಾರ ಮಾಡಬೇಕಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾಗ್ತದೆ. ನಾನು ಕೂಡ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೀನಿ, ಹಾಗೆಯೇ ಬಂದಿದೆ ಇವತ್ತು. ನಿಮಗೆ ಇದರ ಒಂದು ಸಂಪೂರ್ಣ ಡೀಟೇಲ್ಸ್ ನಿಮಗೆ ನಾಳೆ ತೋರಿಸ್ತೀನಿ. ನೋಡಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಗಾರ್ಡನ್ ಎಷ್ಟು ಚೆಂದ ಇದೆ ಅಂತ, ತುಂಬ ಚೆನ್ನಾಗಿದೆ. ಯಾಗಶಾಲೆ, ಸರ್ಪ ಸಂಸ್ಕಾರ ನಡೆಯುವಂಥ ಒಂದು ಜಾಗ ಇದು. ಇಲ್ಲಿ ತುಂಬ ಮಂದಿ ಇದ್ದಾರೆ. ಒಳಗಡೆ ಸರ್ಪ ಸಂಸ್ಕಾರ ನಡೀತಾ ಉಂಟು. ಈ ಸರ್ಪ ಸಂಸ್ಕಾರ ಮಾಡುವವರಿಗಾಗಿ ಒಂದು ಪ್ರತ್ಯೇಕವಾದಂಥ ಒಂದು ಚಹಾ ತಿಂಡಿ ವ್ಯವಸ್ಥೆ ಇರ್ತದೆ. ಇಲ್ಲೇ ಚಹಾ ತಿಂಡಿ ವ್ಯವಸ್ಥೆ ಮಾಡಿರ್ತಾರೆ. ನೋಡಿ, ಇಲ್ಲಿ ಸರ್ಪ ಸಂಸ್ಕಾರ ನಡೀತಾ ಇದೆ. ತುಂಬ ಮಂದಿ ಇದ್ದಾರಲ್ಲ. ಸರ್ಪ ಸಂಸ್ಕಾರದೆಲ್ಲ ಕಾರ್ಯಕ್ರಮ ಮುಗಿದಾದ್ಮೇಲೆ ಇಲ್ಲಿ ಗೋಗಳಿಗೆ ನಮಸ್ಕಾರ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಸರ್ಪ ಸಂಸ್ಕಾರ ಮುಗಿದ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರ ಮಾಡುವಂಥ ಕಾರ್ಯಕ್ರಮ ಇರ್ತದೆ. ನೋಡಿ, ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಸರ್ಪ ಸಂಸ್ಕಾರ ಎಲ್ಲ ಮುಗಿದ ಮೇಲೆ ಇಲ್ಲಿ ದೇವರ ದರ್ಶನ ಮಾಡಬೇಕಾಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿದ ನಂತರ ನಾಗಪ್ರತಿಷ್ಠೆ ಮತ್ತು ಅಶ್ಲೇಷ ಬಲಿ ಪ್ರಾರಂಭ ಮಾಡ್ತಾರೆ.